ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ. ಇವತ್ತು ನಾನು ಕೀರ್ಕ್ ಸಾಲಿ ಪಲ್ಯ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕ ಸೈಡೆಲ್ಲ ಮಾಡ್ತಾರೆ. ಇದು 2 ಕಟ್ ನಾನು ಕೀರ್ಕ್ ಸಾಲಿ ತೊಗೊಂಡು ಈ ಥರ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ನಾವು ಒಗ್ಗರಣೆ ಹಾಕೋದಂತ ತೋರಿಸ್ತಾ ಇದ್ದೀನಿ. ಇಲ್ಲೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಚಟಪಟ ಅಂದಮೇಲೆ ಅದ್ರ ಜೊತೆನೇ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ಮೇಲೆ ಇಲ್ಲಿ 1 ಗಡ್ಡೆ ಅಷ್ಟು ನಾನು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಎಷ್ಟು ಬೆಳ್ಳುಳ್ಳಿ ಹಾಕ್ಕೋತೀವಿ ಅಷ್ಟು ಈ ಪಲ್ಯ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸಣ್ಣಗೆ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವು ಇನ್ನೂ ಸ್ವಲ್ಪ ಬೇಕಿದ್ದರೆ ಬೆಳ್ಳುಳ್ಳಿ ಇಷ್ಟಪಡೋರು ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೋಬೋದು. ಈ ಪಲ್ಯಕ್ಕೆ ಮೇನ್ ಅಂದ್ರೆ ಬೆಳ್ಳುಳ್ಳಿ ಅಷ್ಟೇನೂ ಹಾಕಿ ಮಾಡ್ತಾರೆ. ನಾನು ಅದ್ರ ಜೊತೆ ಸ್ವಲ್ಪ ಈರುಳ್ಳಿನೇ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆಲಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆದ್ರೆ ಇದಕ್ಕೆ ಬೇರೆ ಯಾವುದೇ ಥರ ಮಸಾಲೆ ಹಾಕೋದು ಬೇಡ. ಯಾಕಂದ್ರೆ ಈ ಕೀರ್ಕ್ ಸಾಲಿಯಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಟೇಸ್ಟ್ ಇರುತ್ತೆ ನೋಡಿ. 1 ಟೀ ಸ್ಪೂನಷ್ಟು ನಾನಿಲ್ಲಿ ಅಚ್ಕಾರ ಹಾಕ್ಕೋತಾ ಇದ್ದೀನಿ. ಅಚ್ಕಾರ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈ ಥರ ಅಚ್ಕಾರ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ. ಇದು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಸೈಡ್ ಪಲ್ಯ ಜೊತೆ ಇದು ಸೈಡ್ ಆದರೂ ಮಾಡ್ಕೋಬೋದು, ಹಾಗೇನು ಇದ್ರ ರೊಟ್ಟಿ ಜೊತೆ ತಿನ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಥರ ತಪ್ಪಲು ಪಲ್ಯ ರೊಟ್ಟಿ ಜೊತೆ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಎಲ್ಲ ವಿಟಮಿನ್ಸು ನಮಗೆ ಸಿಗುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸ್ಕೊಳ್ಳೋಣ. ಕೈಯಾಡಿಸ್ಕೊಂಡಿದ್ಮೇಲೆ ಇದಕ್ಕೇನು ನಮ್ಗೆ ಜಾಸ್ತಿ ಮಸಾಲ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟ ನಾವು ಪದಾರ್ಥ ಹಾಕಿ ಮಾಡೋದ್ರಿಂದ ಇದು ಕೀರ್ಕ್ ಸಾಲಿ ಅನ್ನೋದು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ. ಇವಾಗ ನಾವೇನು ಕೀರ್ಕ್ ಸಾಲಿನ ಕ್ಲೀನಾಗಿ ತೊಳೆದು ಬಿಡಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಫ್ರೆಶ್ ಆಗಿರೋದನ್ನು ಈ ಥರ ಹಾಕ್ಕೋತಾ ಇದ್ದೀನಿ. ಇದು ಮೊದಲು ತುಂಬಾ ಜಾಸ್ತಿ ಆಗಿ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಬಂದಂಗೆಲ್ಲ ಇದ್ರದ್ದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪನ ಹಾಕ್ಕೊಂಡು ಕಾಯಿಸ್ಕೋತಾ ಇದ್ದೀನಿ ನೋಡಿ. ಇದು ಮಳೆಗಾಲಕ್ಕೆ ಹೊಲದಲ್ಲೆಲ್ಲ ತುಂಬಾ ಸಿಗುತ್ತೆ. ಹಾಗಾಗಿ ನಾನಿವತ್ತು ಇನ್ನೇನು ಮಳೆಗಾಲ ಸ್ಟಾರ್ಟ್ ಆತಲ್ಲ ಅದಕ್ಕೆ ಈ ಥರ ಸೊಪ್ಪು ಹೊಲದಲ್ಲಿ ಅಲ್ಲಿ ಅಥವಾ ಮಾರ್ಕೆಟಲ್ಲಿ ಅಲ್ಲಿ ಆದರೂ ಸಿಕ್ಕರೆ ಈ ಥರ ನೀವು ಪಲ್ಯ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರುತ್ತಂತ. ಇದು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕೀರ್ಕ್ ಸಾಲಿ ನೋಡಿ. ಸ್ವಲ್ಪ ಹಾಕ್ಕೊಂಡು ನಾನಿಲ್ಲಿ ಕೈಯಾಡಿಸ್ಕೋತಾ ಬರ್ತಾಯಿದ್ದೀನಿ. ಯಾಕಂದರೆ ಇದು ಒಮ್ಮೆಲೆ ಹಾಕಿದ್ರೆ ತುಂಬ ಜಾಸ್ತಿ ಅನಿಸುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಇದಕ್ಕೆ ನಾವು ನೀರು ಹಾಕೋದೇನು ಬೇಡ. ತಪ್ಪಲದಲ್ಲಿ ಏನು ನಾವು ತೊಳೆದು ಇಟ್ಕೊಂಡಿರ್ತೀವಲ್ಲ ಅಷ್ಟು ನಾವು ಇದನ್ನು ಕೈಯಾಡಿಸ್ಕೋತಾ ಬರಬೇಕಾಗತ್ತೆ. ಇದಕ್ಕೆ ನಾವು ಸ್ವಲ್ಪನೂ ನೀರು ಹಾಕೋಂಗಿಲ್ಲ. ನಾವೇನು ಒಗ್ಗರಣೆ ಮಾಡಿರ್ತೀವಲ್ಲ ಅದ್ರ ಜೊತೆ ಕೈಯಾಡಿಸ್ಕೋತಾ ಬರಬೇಕಾಗತ್ತೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಂದ್ರೆ ತಾನೇ ಸ್ವಲ್ಪ ನೀರು ಬಿಡ್ತಾ ಬರುತ್ತೆ ನೋಡಿ. ಇವಾಗ ನಾನು ಹಾಕಿದಾಗ ತುಂಬಾ ತಪ್ಪಲಾಯಿತು. ಇವಾಗ ನೋಡಿ ಯಾವ ಥರ ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಕೈಯಾಡಿಸ್ಕೋತಾ ಬರಬೇಕಾಗತ್ತೆ. ಇದನ್ನು ನಾವು ಜಾಸ್ತಿ ಹೊತ್ತು ಬೇಯಿಸೋ ಹಾಗಿಲ್ಲ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದರೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಇದು ಜಾಸ್ತಿ ಹೊತ್ತು ಬೇಯಿಸಿದ್ರೆ ಇದರಲ್ಲಿರೋ ವಿಟಮಿನ್ ಎಲ್ಲ ಹೋಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಇದನ್ನು ಇಷ್ಟ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಬಾಯಿ ಮುಚ್ಚಿಟ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೇನೆ. ಇವಾಗ ನಮ್ಗೆ ನೋಡಿ ಕೀರ್ಕ್ ಸಾಲಿ ಅನ್ನೋದು ರೆಡಿ ಆಯಿತು. ಇದು ರೊಟ್ಟಿ ಜೊತೆನೇ ಚಪಾತಿ ಜೊತೆನೇ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕೀರ್ಕ್ ಸಾಲಿ ಪಲ್ಯ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.